ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರ ಆಪ್ತ ವಲಯದಲ್ಲಿದ್ದಂಥವರು, ಅವ್ರ ಜೊತೆ ಸುಮಾರು 10ಕ್ಕೂ ಹೆಚ್ಚು ವರ್ಷಗಳ ಕಾಲ ಜೊತೆಯಲ್ಲಿದ್ದಂಥವರು, ಧಾರ್ಮಿಕವಾಗಿ ಬಹಳಷ್ಟು ಬಲ್ಲವರು, ಅರ್ಚಕರಾದ ರಾಜು ಅವರು ನಮ್ಮ ಜೊತೆಲಿದ್ದು ನಾವು ಮಾತಾಡ್ತೀನಿ. ಸರ್, ಎಸ್ ಎಂ ಕೃಷ್ಣ ಅವ್ರನ್ನ ರಾಜಕೀಯವಾಗಿ ಸಾಕಷ್ಟು ನಾವು ನೋಡಿದ್ದೀವಿ ಕೂಡ. ಹೌದು. ಧಾರ್ಮಿಕವಾಗಿ ಅಥವಾ ದೈವ ಭಕ್ತಿ ಈ ವಿಚಾರದಲ್ಲಿ ಅವರಲ್ಲಿ ದೈವ ಭಕ್ತಿ ಅನ್ನೋದು ಅಪಾರವಾಗಿರ್ತಕ್ಕಂಥ ದೈವ ಭಕ್ತಿ ಇತ್ತು. ಆ ದೈವ ಭಕ್ತಿನ ಅವರು ಬೇರೆಯವ್ರ ಹತ್ರ ಎಲ್ಲ ತೋರಿಸ್ಕೊಳ್ಳೋದು ಅವ್ರ ಹತ್ರ ಇರಲಿಲ್ಲ. ಒಳ್ಳೆ ರೀತಿಯಾದಂಥ ವ್ಯಕ್ತಿ, ದೈವ ಭಕ್ತಿ ಅನ್ನೋದು ಅಪಾರವಾಗಿತ್ತು ಅವರಲ್ಲಿ. ತುಂಬ ಸಹೃದಯದಂಥ ಮನುಷ್ಯ ಅಂತಲೇ ಹೇಳಬೇಕು. ಸರ್, ರೀಸೆಂಟಾಗಿ ಅನಾರೋಗ್ಯದಲ್ಲಿದ್ದರು ಅವರು, ವಯಸ್ಸಾದ ಕಾರಣ. ಸೊ ಮನೇಲಿ ಅವರ ದಿನಚರಿ ಹೇಗಿರ್ತಾ ಇತ್ತು ಅಂತ ಇತ್ತೀಚಿನ ದಿನಗಳು? ಮಾಮೂಲಾಗಿ ಬರೋರು, ಕೂತ್ಕೊಳ್ಳೋರು, ವಾಕ್ ಮಾಡೋರು ಎಲ್ಲ ಇದು ಮಾಡ್ಕೊಂಡು ಅವ್ರ ಪಾಡ್ಗೆ ಅವರು ಶುಶ್ರೂಷೆ ಎಲ್ಲ ತೊಗೊಂಡು ಅವರು ಇದ್ದರು. ಈ ಥರ ಇತ್ತು. ಪೂಜೆ ವಿಶೇಷವಾದ ಪೂಜೆಗಳ ಆಯೋಜನೆ ಮಾಡೋವಂಥದ್ದು, ಹಬ್ಬಗಳ ಸಂದರ್ಭದಲ್ಲಿ ಪೂಜೆಗಳು ಮಾಡೋದು, ಈ ಥರ ದೇವ್ರನ್ನೆಲ್ಲ ಎಷ್ಟು ನಂಬ್ತಾ ಇದ್ರು ಅವರು? ತುಂಬಾ ನಂಬ್ತಾ ಇದ್ರು. ವಿಶೇಷವಾಗಿ ಮಹದೇಶ್ವರನ ಬೆಟ್ಟಕ್ಕೆ ಹೋಗೋದು, ಮತ್ತು ಅಲ್ಲಿ ಪೂಜೆಗಳನ್ನ ಮಾಡಿಸೋದು, ಮನೆಗಳಲ್ಲಿ ಹೋಮ ಹವನಾದಿಗಳನ್ನೆಲ್ಲ ಮಾಡಿಸಿ ದೊಡ್ಡ ದೊಡ್ಡ ಪಂಡಿತನೆಲ್ಲ ಕರೆಸಿ ಪೂಜೆಗಳೆಲ್ಲ ಅವಾಗ ಮಾಡಿಸ್ತಾ ಇದ್ರು. ಇದು ಅಂತ ಸರ್, ನೀವು ಕಂಡಂತೆ ಎಸ್ ಎಂ ಕೃಷ್ಣ ಅವರ ಒಂದು ವ್ಯಕ್ತಿತ್ವದಲ್ಲಿ ನಿಮ್ಗೆ ಏನು ತುಂಬ ಇಷ್ಟ ಆಗ್ತೈತೆ? ಅವರ ಒಂದು ಜೀವನ ನೋಡಿರ್ತೀರ? ತುಂಬ ಸರಳತೆ ಅವರಲ್ಲಿ, ಆ ಸರಳತೆ ಅನ್ನೋದು ತುಂಬ ತುಳುಕ್ತಾ ಇತ್ತು ಅವರಲ್ಲಿ. ನಾನು ದೊಡ್ಡ ಮನುಷ್ಯ ಅನ್ನೋದು ಅವರು ಯಾವತ್ತಿಗೂ ಅವ್ರಿಗೂ ತೋರಿಸ್ಕೊಳ್ತಾ ಇರಲಿಲ್ಲ. ನಮ್ಮ ಹತ್ರ ಎಲ್ಲ ಬೇರೆ ಯಾರೇ ಬಂದರೂ ಕೂಡ ಮನೆಗೆ ಬನ್ನಿ, ಕೂತ್ಕೊಳ್ಳಿ, ಏನಾದರೂ ತಗೊಳ್ಳಿ ಅಂತ ಹೇಳಿ ತುಂಬ ಒಳ್ಳೆ ಮನಸ್ಸಿಂದ ಬಾಯಿ ತುಂಬ ಮಾತಾಡಿಸ್ತಾ ಇದ್ರಲ್ಲ, ನಮ್ಗೆ ಅವ್ರು ನೋಡಿ ತುಂಬಾ ಸಂತೋಷ ಆಗೋದು. ಅದು ನಮಗೆ ತುಂಬ ಇಷ್ಟ ಆಯಿತು. ಅವರು ಹೆಚ್ಚು ಆರಾಧಿಸ್ತಾ ಇದ್ದಂತಹ ದೇವರು ಅಥವಾ ಇಷ್ಟಪಟ್ಟು ಮಾಡ್ತಾ ಇದ್ದಂಥ ಪೂಜೆ ಏನಾದರೂ ಹೇಳ್ಬೋದು? ಅದೇ ಮಹದೇಶ್ವರನ ಬೆಟ್ಟ ಅಂಥೇಳಿ, ಅಲ್ಲಿಗೆ ಹೋಗಿ ಪೂಜೆ ಹವನಾದಿಗಳನ್ನೆಲ್ಲ ಮಾಡಿಸ್ತಾ ಇದ್ರು. ಇನ್ನೊಂದು ಅಂದರೆ ಅವರು ನಿಮ್ಮ ಹತ್ರ ಏನಾದರೂ ಹಂಚ್ಕೊಂಡ್ರಂಥ ವಿಚಾರಗಳು, ಈ ರೀತಿ ಏನಾದರೂ ಇನ್ನೂ ನಾನು ಚೇಂಜಸ್ ಏನಾದರೂ ಆಗಬೇಕಿತ್ತು ರಾಜ್ಯದಲ್ಲಿ, ರಾಜಕೀಯದಲ್ಲಿ, ಆ ಥರ? ಇಲ್ಲ, ನಾವು ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ. ನಾವು ಅದಕ್ಕೂ ದೂರನೇ ಬರ್ತಾಯಿದ್ವು, ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ವು ಅಷ್ಟೇ ಹೊರತಾಗಿ ಅವ್ರು ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಇದ್ರು. ಕೊನೆಯದಾಗಿ ಎಸ್ ಎಂ ಕೃಷ್ಣ ಅವ್ರನ್ನ ಈ ಕ್ಷಣದಲ್ಲಿ ಎಷ್ಟು ಮಿಸ್ ಮಾಡ್ಕೊಳ್ತೀರಾ? ತುಂಬಲಾಗದಂಥ ಒಂದು ನಷ್ಟವನ್ನು ನಮಗೆ ಆಗಿದೆ ಇವರೇ. ಖಂಡಿತವಾಗ್ಲಿ ಆ ಥರ ಸರಳತೆ, ಆ ಥರ ಇದ್ದರೂ ಕೂಡ ದೇವರಲ್ಲಿ ಅಪಾರ ಭಕ್ತಿ ಇಟ್ಕೊಂಡು ಇಂಥ ವ್ಯಕ್ತಿ ಇದರಲ್ಲ, ಕಳ್ಕೊಂಬಿಟ್ವಲ್ಲ ಅನ್ನೋದು ನಮಗೆ ತುಂಬ ದುಃಖ ಆಗಿದೆ. ಇದಿಷ್ಟು ಅಂದರೆ ಎಸ್ ಎಂ ಕೃಷ್ಣ ಅವರ ಮನೆಯಲ್ಲಿ ಮತ್ತು ಅವರ ಕುಟುಂಬದ ಸಾಕಷ್ಟು ಪೂಜಾ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕವಾಗಿ ಜೊತೆಯಲ್ಲಿದ್ದಂತಹ ರಾಜು ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಬೈರೇಶ್ ತಿಪ್ಪಟೂರು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.